ಹೋರಾಟ ಮಾಡ್ತಾರೆ ರೈತರು. ಇಷ್ಟ 19 ಕೆರೆಗಳ ನೀರು ತುಂಬುವ ಯೋಜನೆ ಬಂದು ಕೂಡಿಸಿಬಿಟ್ಟಿದ್ರಿ. ಯಾರಿಗೂ ಅಧಿಕಾರಿ ಕಾಣಲಿಲ್ಲ, ಯಾವ ತಹಸೀಲ್ದಾರ್ಗೂ ಕಾಣಲಿಲ್ಲ, ಈ ಭಾಗದ ಎಮ್ಮೆಲ್ಗೂ ಕಾಣಲಿಲ್ಲ. ಎಲ್ಲ ಅಧಿಕಾರಿಗಳನ್ನು ಪ್ರೀತಿ ಮಾಡ್ಕೊಟ್ಟಿದ್ರಿ. ಹಾಗಾಗಿರೋ ಬಂದ ಪ್ರತಿಭಟನೆ ಎಷ್ಟೇ ತಾಯಿತಲ್ಲಿಗಳು ಬಂದ ಪುರಿ ಕಲಾಕರಿಸಿರುವಂತ ಪ್ರತಿಭಟನೆ ಮಾಡಿದಾಗ ಕೆರೆ ನೀರು ನಮ್ಮ ಕಬ್ಬಿಗೆ ರೇಟ್ ಕೊಡ್ತಾರೆ. ಡಿಸಿ ಬೇಕಾದ್ರೆ ಕೆಬಿ ಅನುದಾನ ಕೊಡ್ಬೇಕು. ಒಂದು ಇಲಾಖೆ ಪಾದ್ರೆ ಅವರು ಕಾಣಿದ್ದಾರೆ. ಫಾರೆಸ್ಟ್ ನೀವು ಇಲಾಖೆ ಗಿಡ ಹಚ್ಚಾಕ ಕರೆ ಹಚ್ಚಾಕ ಆ ಕರೆ ತಯಾರು ಮಾಡಕ್ಕೆ ಸಿಕ್ಕಾಪಟ್ಟಿ ಪಗಾರ ಪಟ್ಟಿದ್ದಿಲ್ಲ. ಅವ್ರು ಯಾವ ಗಿಡ ತರಬೇಕವ್ರಲ್ಲ ತಗಾರ ಮನೆಗೆ ಹೋದಾಗ ನೀವು ಏನು ಮಾಡ್ಯಾರಪ್ಪ ಅಂತಂದ್ರೆ ಅಲ್ಲಿ ಪೈಪ್ಲೈನ್ ಏನು ನಿಮ್ಮ ಗಿಡ ಕೇಳೋದಿತ್ತ. ಏನು ಮನೆ ಪಾಯರ್ ಕೇಳ್ತೀರಿ, ಮನೆಯಲ್ಲಿ ಕಟ್ಟಾಡ್ತೀರಿ. ಆ ಪೈಪ್ಲೈನ್ ಹೊಡೆಯುವಂಥದ್ದೇನು ನಿಮಗಿತ್ತು? ಒಂದು ಬದುಕಿಗೆ ರೈತನ ಬದುಕು ನಾಸಕತ್ತಂದ್ರೆ ಹೊಟ್ಟೆಗೆ ತೂರಿ ಹತ್ತತಿ. ಮೊದಲ ಬೆಂಬಲ ಬೆಲೆ ಸಿಗುವಂತ ಗೊಂಜಾಳ ಮಾರುಕಟ್ಟೆ ತೆಗಿತು ಅಂದ್ರೆ ಅವು ಅಲ್ಲೇ ಕೊಡ್ತಾವ. ಸರ್ಕಾರದವ್ರಿಗೆ ಇವೇನು ಹೊಂಬ ತಿಳ್ಕೊಂಡು ಅಧಿಕಾರ ಕೊಡ್ತಾರಲ್ಲ, ಕಾಜಿ ಕೈ ಕಚೇರಿ ಕೊಟ್ಟಂಗ ಆಗ್ತದ. ಯಾಕಪ್ಪ ಅಂತಂದ್ರೆ ರೈತನ ಉಳಿವಿಗಾಗಿ ಪಾಪ ಅವ್ರೇನು ನಿಮ್ ಫಾರೆಸ್ಟ್ದಾಗ ಬಂದು ಗಿಡ ಕಡ್ದಿಲ್ಲ, ಏನ್ ದರಾಕರ ಬಿಟ್ಟಿಲ್ಲ ಗಿಡ ನಾಶ ಮಾಡುವಂಗ. ಅವರ ಹೊಲಕ್ಕೆ ನೀರು ಬೇಕಾಗಿ ಪೈಪ್ಲೈನ್ ತಂದದರು. ಆ ಪೈಪ್ಲೈನ್ ಹೋಗಿ ನೀವು ಒಡೆದು ಬರ್ತೀರಿ ಅಂದ್ರೆ ನಮ್ಮ ತಹಸೀಲ್ದಾರ್ ಸಾಹೇಬ್ ಹೇಳ್ತಾರೆ, ಏನು ನಾಳೆ ಅಲ್ಲೇ ಬರ್ತೀನೋ ಅಲ್ಲೇ ಮಾತಾಡ್ಬೇಕು. ನಮ್ಮ ಮುಖಂಡರು ಕೇಳ್ತಾರೆ, ನನಗತ್ತಕ ನೀರಲ್ಲಿ ಕುಂಡು ಬಾ ಪುಣ್ಯಾತ್ಮ ಕೇಳಿದ್ರೆ ಹಂಗಾದ್ರೆ ನಿನಗಾಗಿಲ್ಲ. ಮತ್ತೆ ಎಂತ ತಾಲೂಕು ಆಡಳಿತ ನೀವು ನಿಮ್ಮಲ್ಲಿ ಎಂತಿಂತ ಕದಿದ್ರೆ ಅವ್ರಿಗೆ ಹೋಗ್ತಿ. ಒಂದು ಬಡ ರೈತರು ಇದ್ರಪ್ಪ ಅಂತಂದ್ರೆ ಅವ್ರ ಗುಡಿನಾಗ ಬರ್ಮಾಸ್ತಾರೆ ಚಾಲನ ಯಾವನ ಪೈಪ್ಲೈನ್ ಇಲ್ಲಿ ಹಾಕ್ಬೇಕು. ಈಗ ರೋಡ್ ದಂಡಿ ಗಿಡಗಳೆಲ್ಲ ಕಡ್ಕಡ್ದ ಮಂದಿ ಹೊಲಗಳು ಮಾಡ್ಕೊಂಡರು. ಅವಕ್ಕೆ ಗಿಡ ಹಚ್ಚಕ್ಕಾಗಿತ್ತ ಪಗಾರ ತೆಗಿತೀರಿ. ಆಳುಗಳು ಸುಳ್ಳು ಹದಿರಿ ಪೆನ್ ತಂದು ಸಹಿ ಮಾಡಿ ಪಗಾರ ತಗೊಂಡ ಕದಿಬರ ತಗೊಂಡಿದ್ದಾರು. ಅವೆಲ್ಲ ನಿಮ್ಗೆ ಕಣ್ಣಿಗೆ ಕಾಣಂಗಿಲ್ಲ. ರೈತರ ಪೈಪ್ಲೈನ್ ಒಂದ ನಿಮ್ಗೆ ಕಣ್ಣಿಗೆ ಕಾಣ್ತೈತಿ. ಆ ರೈತಗೆ ನೀವು ಮಣ್ಣಕ್ಕೆ ಹಾಕಿಪ್ಪ ಅಂತಂದ್ರ ರೈತನ ಅಗಲಾಗ ನೀವು ಮಣ್ಣು ಹೊರಕ್ಕೆ ಹಾಕುವಂತ ಪ್ಲಾನ್ ಮಾಡಿದಂಗಿಲ್ಲ. ನೀವು ಇಂದ್ರ ನಾಳೆ ಏನು ಈ ಫಾರೆಸ್ಟ್ ಅಧಿಕಾರಿ ಪೈಪ್ಲೈನ್ ಹೊಡೆದಂತವ ಇವಾಗ ನಾಳಿಂದ ಈ ಕಾಲಕ್ಕೆ ಮುಂದಿನ ಕಾಲ ಕರೆಯಾಕೋತ ಮಣ್ಣು ತಿನ್ನುವಂತ ಸಂದರ್ಭ ಬಂದ ಬರ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಹೋರಾಟ ನಮ್ಗೆ ಗೆಲುವು ಇಷ್ಟು ಮಟ್ಟ ನಮ್ಮ ನುಕ್ಸಾನ ಮಾಡಿದಂತ ಪ್ರಯತ್ನ ಅವರ ಚಾಲು ಮಾಡಿಕೊಟ್ಟು ಸರಿ ಇಲ್ಲ ನಾಳೆ ಹೇಳ್ತು ನಾಳೆ ಬರ್ತನೋ ಹರಕೆ ಉತ್ತರ ಕೊಟ್ಟು ಹೋಗ್ತಂದ್ರೆ ನಡೆಯಂಗಿಲ್ಲ. ನಾವು ಇಲ್ಲೇ ಕೂತ್ರೆ ಚಿಮತಕ ಇಲ್ಲೇ ಕೂತು ಹೇಳಕ್ ಇಷ್ಟಪಡ್ತೀನಿ. ಜೈ ಜವಾನ್ ಜೈ ಕಿಸಾನ್. ಈಗ ಅಧಿಕಾರಿಗಳು ಇಲ್ಲೇ ಅದಾರ, ಅವ್ರು ಎಲ್ಲಿ ಹೋಗಿಲ್ಲ. ಅವ್ರ ನಾವೇನು ನೋಡ್ರಿ ಈಗ ನೋಡ್ರಿ ಎಲ್ಲಿ ಹೋಗಿಲ್ಲ. ಈಗ ನಾವೇನು ಅವ್ರು ನಿಮ್ ತನಿಖೆ ಮಾಡೋ ಏನು ಮಾಡಂಗಿಲ್ಲ. ಕನ್ನಡ ಹೋಗಿ ಅಲ್ಲಿ ಸರ ಈಗ ಅವ್ರ ಇಲ್ಲೇ ಅದಾರ, ನಾವು ಅವ್ರಿಗೆ ಏನು ಮಾಡಂಗಿಲ್ಲ. ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಅನುಕೂಲ ಮಾಡಿಕೊಟ್ಟು ಅದೊಂದು 10 ಲಕ್ಷ ರೂಪಾಯಿ ಲುಕ್ಸಾನ ಕೊಟ್ಟು ನಮ್ಗೆ ಇಲ್ಲಿ ಕಿತ್ಕೊಂಡು ಹೇಳ್ತು ನಾವು ಹಿಂದೆ ತಗೊಂಡು ಅವರೇ ತೋರಿಲ್ರಿ. ಇಲ್ಲೇದಾರ ಮಾತ್ರ ಇಲ್ಲೇದಾರ ಒಬ್ರು ಏನೀಗ ಇಲ್ಲೇದಾರ್ರಿ ನೀವು ನೋಡಿ ಬರೋರು ಏನು ಮಾಡಂಗಿಲ್ಲ. ಅವ್ರಿಗೆ ಅವ್ರು ಏನು ಮಾಡಂಗಿಲ್ಲ. ನೀವು ಲಬ್ಬರ ಅಂತೇಳಿ ನಮ್ಮ ರೈತ ಲಬ್ಬರ ಆಗಿಲ್ಲ. ನೀವೆಲ್ಲ ಎಲ್ಲ ಅಧಿಕಾರಿಗಳು ಏನಾಗೈತಿ ಎಲ್ಲ ಕಚೇರಿ ಎಲ್ಲ ಅಧಿಕಾರಿಗಳು ಅವರ ಏನಾಗೈತೆ ಇಲ್ಲೇದಾರ ಕರೆಕ್ಟ್ ಬಂದ ನಮ್ಮ ಕರ್ಕೊಂಡು ಹೋಗಿ ನೀನು ನಾವು ಮಾಡಿದ ತಪ್ಪಾಗಿತ್ತು ಇದೊಂದ್ಸಲ ಏನು ಮಾಡ್ರಿ ಹಿಂಗ ಎರಡು ಖರ್ಚಾಗೈತೆ ಅನುಕೂಲ ಮಾಡಿ ಏನು ತಗೋತೀವಿ ಎಲ್ಲ ಇಲ್ಲ ಅವ್ರು ನಮ್ಮ ಸಾಹೇಬ್ರು ಹೇಳ್ತೀವಿ ನಮ್ಮ ಅಡ್ಜಸ್ಟ್ ಮಾಡಲಿ ಅವ್ರು ಏನು ಕರ್ಕೊಂಡು ನಾವು ಬೇಡಿದ್ವು ಕರ್ನಾಟಕ ಇಲ್ಲಿ ಹೆಣ್ಮಕ್ಳು ಬಂದು ಕೂತಾರ ಚೆನ್ನಾಗರ ಅವ್ರ ನೇತಾರ ಮನ್ಯಾಗ ಮಧ್ಯಾಹ್ನ ನೇತಾಗಿಲ್ಲ. ನಾವು ಕರ್ನಾಟಕ ಇರ್ತೀವಿ ಹೊಲ ಇರ್ತೀವಿ ಅವ್ರಿಗೆ ಏನು ಹಾಕಿ ಕೊಡ್ಬೇಕ. ನಾಲ್ಕು ಅಧಿಕಾರಿಗಳು ಎಲ್ಲರಿಗೂ ಒಂದು ತಲೆ ಮೇಲೆ ನೀನೆಲ್ಲ ಮುದುಕಿನ ಬಡಾರ ನೋಡಿ ಅದನ್ನ ಹಾಕಿ ಕೊಡುವ ನಾಲ್ಕು ಸಿಗೋಣ ಹೋಗ ಅವನೇ ನಾವು ಬೇರೆ ಬೇರೆ ಬೆಳೆಯಂಗಿಲ್ಲ ಬರ್ರೆ ಹಾಕಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ ಬರ್ರೆ
ಚಾಲೂ ಮಾಡಿ ಸರಿ ಮಾಡಿದ್ರೆ ಬರೋದ್ರಿ ಇಲ್ಲ ಅಂದ್ರೆ ಮಾತಾವು ಈ ತಾಲೂಕು ಬಿಟ್ಟು ಬೇರೆ ತಾಲೂಕು ಬಿಡಂಗಿಲ್ಲ ಅವ್ನು ಅಲ್ಲಿವ್ರು ಅವ್ರ ಎಲ್ಲ ಕಡೆ ನಾವು ರೈತರು ಐತೆ ಈಗ ಸುಳ್ಳು ಬಂದ್ರೆ ಸುಳ್ಳು ಆಗೈತೆ ಇಲ್ಲ ಹಠಾಣ ಹಿಡಿಯೋ ಬಂದ್ರೆ ಮತ್ತೆ ಮುಂದೆ ಬೇರೆ ಆಗೈತೆ ನಮ್ಮ ಸಂಗಾಪ ಸುರುಮುಡಿ ಅವ್ರು ಮಾತಾಡ್ತಾರೋ ಇವ್ರು ನಮ್ಮ ರಮೇಶ್ ಜನ ನೋಡ್ರಿ ಮಾತಾಡ್ತಾರೆ ಮಾತಾಡ್ತಾರಲ್ಲ